ಮಯೂರಿ, ಯಾಕಮ್ಮ ಹಾಗೆ ನೋಡ್ತಿದೀಯಾ? ಓ, ನಾನು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಆದ್ರೆ ನೀನ್ ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲಿ ನಿಮ್ ಗೋವಿಂದಣ್ಣ ಕಾಣ್ತಾನೆ ಇಲ್ಲ? ನಿಮ್ಮನ್ನ ಇದುವರೆಗೂ ನಾನು ನೋಡೇ ಇಲ್ಲ. ಆದ್ರೂ ನಿಮ್ಗೆ ನಮ್ ಬಗ್ಗೆ ಎಲ್ಲ ಗೊತ್ತಿದೆ. ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗತ್ತೆ. ಕಷ್ಟ ಒಂದೇ ಬರದು, ಸುಖವು ಬರದು. ಗೋವಿಂದ, ಹೇಗಿದ್ಯಾ? ಚೆನ್ನಾಗಿದ್ಯಾ? ನೀನೊಬ್ನೇ ನೋಡು ಈ ಮನೆಯಲ್ಲಿ ಹಳೆ ಮುಖ. ಹೋಗು, ಕೆಳಗಡೆ ಬ್ಯಾಗ್ ಇಟ್ಟಿದ್ದೀನಿ, ತಗೊಂಡ್ ಬಾ ಹೋಗು. ಯಾಕಿಬ್ರು ಹೀಗ್ ನೋಡ್ತಿದ್ದೀರಾ? ಓ, ನನ್ ಲಗೇಜ್ನ ನಾನೇ ಹೋಗಿ ತಗೊಂಡ್ ಬರ್ಬೇಕಾ? ಈ ಮನೆಗ್ ಬಂದ್ರೆ ತುಂಬಾ ಮರ್ಯಾದೆ ಸಿಗತ್ತೆ ಅಂತ ಅನ್ಕೊಂಡಿದ್ದೆ, ಈಗ ಗೊತ್ತಾಯ್ತು. ಅಯ್ಯೋ ಅಮರೇ, ಹಂಗೆಲ್ಲ ಹೇಳ್ಬೇಡಿ. ಮನೆಗೆ ಯಾರೇ ಬಂದ್ರು ಅವ್ರಿಗೆ ಒಳ್ಳೆ ಆತಿಥ್ಯ ಸಿಕ್ಕೇ ಸಿಗುತ್ತೆ. ನಾನೇ ಲಗೇಜ್ ತಗೊಂಡ್ ಬರ್ತೀನಿ. ಬಂದವ್ರನ್ನ ಕೂರ್ಸೋದು ಇಲ್ವಾ? ನಿಲ್ಸೇ ಇರ್ತೀರಾ? ಅಯ್ಯೋ ಅಮ್ಮ, ಕೂತ್ಕೊಳ್ಳಿ. ಬಾಯಿ ತುಂಬಾ ಎಷ್ಟು ಮುದ್ದಾಗಿ ಅಮ್ಮ ಅಂತ ಕರ್ದೆ ಅಲ್ಲ, ಆದ್ರೆ ಇಷ್ಟೊತ್ತವರೆಗೂ ನಿಲ್ಸಿದೆ ಅಲ್ಲ. ಪರವಾಗಿಲ್ಲ ಬಿಡು, ಈಗ್ಲಾದ್ರೂ ಕೂರ್ಸಿದೆಯಲ್ಲ. ಇವ್ರು ನಡ್ಕೊಳ್ಳೋದನ್ನ ನೋಡ್ತಿದ್ರೆ ಅಮ್ಮವ್ರ ಸಂಬಂಧಿಕರು ಅನ್ಸುತ್ತೆ. ಗೋವಿಂದು, ಕುಡಿಯೋದಕ್ಕೆ ಏನಾದ್ರು ತಣ್ಣಗ್ ತಗೊಂಡ್ ಬಾ ಹೋಗು. ಬಿಸ್ಲು, ಗಂಟ್ಲೆಲ್ಲ ಒಣಗೋಗಿದೆ. ಅಣ್ಣ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಇದೇನು ಹೆಂಗ್ ಕೇಳ್ತಾ ಇದೀಯಾ? ಅವ್ರು ನಿನ್ ಕಡೆ ಅಂತ ನಾನ್ ಅನ್ಕೊಂಡಿದೀನಿ. ನೀನ್ ನೋಡಿದ್ರೆ ನಿನ್ ಗೊತ್ತಾ ಅಂತ ನನಗೆ ಕೇಳ್ತಾ ಇದೀಯಾ? ಅಣ್ಣ, ಅವ್ರು ನಿಜವಾಗ್ಲೂ ನನ್ ಕಡೆಯವರಲ್ಲ. ನಿನ್ ಗೊತ್ತಿಲ್ಲ ಅಂತ ಅವ್ರು ನನಗೂ ಗೊತ್ತಿಲ್ಲ ಕಣಮ್ಮ. ನಾನು ಇವತ್ತೇ ಅವ್ರನ್ನ ನೋಡ್ತಾ ಇರೋದು. ಹಾಗಾದ್ರೆ ಅವರು ಈ ಮನೆಗೆ ಸಂಬಂಧಿಕರಿರ್ಬೋದೇನೋ ಅಣ್ಣ? ಇಲ್ಲಮ್ಮ, ನಾನು ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಅವ್ರನ್ನ ಇಲ್ಲಿ ನೋಡೇ ಇಲ್ಲ ನಾನು. ನನಗೂ ಗೊತ್ತಿರುವಂಗೆ ಅವ್ರ ಈ ಮನೆ ಸಂಬಂಧಿಕರಲ್ಲ ಕಣಮ್ಮ. ಅಲ್ಲ ಅಣ್ಣ, ನನಗೂ ಪರಿಚಯ ಇಲ್ಲ, ನಿಮ್ಗೂ ಪರಿಚಯ ಇಲ್ಲ. ಈ ಮನೆಗೆ ಸಂಬಂಧಪಟ್ಟಿರೋರಲ್ಲ ಅಂದ್ಮೇಲೆ ನಮ್ ಬಗ್ಗೆ ಎಲ್ಲ ಅವ್ರಿಗೆ ಹೇಗಣ್ಣ ಗೊತ್ತು? ಅಲ್ವಾ? ನೀವೇ ನೋಡಿದ್ರಲ್ಲ, ಹೆಸರಿಡ್ದು ಎಷ್ಟ್ ಚೆನ್ನಾಗಿ ಮಾತಾಡ್ಸಿದ್ರು ಅಂತ. ನಾನು ಅದನ್ನ ಯೋಚನೆ ಮಾಡ್ತಾ ಇರೋದು. ನನಗೆ ಈ ಮನೇಲಿ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಅಷ್ಟೇ ನನ್ ಮರ್ಯಾದೆ ಕೊಟ್ಟು ಮಾತಾಡ್ಸೋದು. ಅದು ಬಿಟ್ರೆ ಇವ್ರು ಎಷ್ಟು ಮರ್ಯಾದೆಯಿಂದ ಮಾತಾಡ್ಸ್ತಾ ಇರೋದು ನೋಡು, ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾವ್ರೆ. ಆದ್ರೂ ಇವ್ರು ಯಾರು ಅಂತ ನನ್ಗೆ ಗೊತ್ತಾಯ್ತಾ ಇಲ್ವಲ್ಲ. ಅಣ್ಣ, ನಂಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಇವರು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಏನಾದ್ರೂ ಕತ್ಕೊಂಡು ಹೋಗೋದಕ್ಕೆ ಬಂದಿರ್ಬೋದಾ? ಏನು ಹಿಂಗೆಲ್ಲ ಯೋಚನೆ ಮಾಡ್ತಾ ಇದೀಯ ನೀನು? ಮತ್ತೇನಣ್ಣ, ಮೊದ್ಲೊಂದ್ಸಲ ಗೀಸರ್ ರಿಪೇರಿ ಮಾಡ್ತೀವಿ ಅಂತ ಚಿಕ್ಕ ಯಜಮಾನ್ರು ಹೆಸರು ಹೇಳ್ಕೊಂಡ್ ಬಂದು ಮನೇಲಿ ಇದ್ದಿದ್ ಒಡವೆ ಎಲ್ಲ ಕದ್ಕೊಂಡು ಹೋಗಿದ್ದು ನೆನ್ಪಿಲ್ವಾ? ಹಾಗೆ ಇವರು ನಮ್ ಪರಿಚಯ ಹೇಳ್ಕೊಂಡು ಏನಾದ್ರೂ ಅನಾಹುತ ಮಾಡಿದ್ರೆ
ವಾ ನೀನ್ ಹೇಳ್ತಾ ಇರೋದು ಸರಿನೇ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಮ್ಮವ್ರು ನಮ್ಮನ್ನು ಸುಮ್ನೆ ಬಿಡ್ತಾರ? ಯಪ್ಪ ಮುಕ್ ಬಿಡ್ತಾರ ಅಷ್ಟೇ. ಹೌದಣ್ಣ, ಅಮ್ಮವರು ಕೆಳಗಡೆ ಬರೋದಕ್ಕಿಂತ ಮುಂಚೆನೆ ಇವ್ರು ಯಾರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಸರಿಯಾಗಿ ವಿಚಾರಿಸಿ ಇಲ್ಲಿಂದ ಹಾಗೆ ಕಳ್ಸ್ಬಿಡೋಣ. ಆ, ಇಲ್ದೆ ಹೋದ್ರೆ ನಮ್ಗೆ ತೊಂದ್ರೆ. ಸರಿ ಹಂಗೆ ಮಾಡೋಣ ಬಾ. ಅಲ್ಲ ಅವ್ರು ಕುಡಿಯೋದಕ್ಕೆ ತಣ್ಣಗೇನಾದ್ರು ತಗೋಬಾ ಅಂತಿದ್ರು. ಈಗ ಬರೀ ಕೇಳಿದ್ರೆ ಅನುಮಾನ ಬರಲ್ಲ ಅವ್ರಿಗೆ? ಅಣ್ಣ, ಅವ್ರ ಅನುಮಾನಕ್ಕಿಂತ ನಮ್ಮ ಅನುಮಾನ ಪರಿಹಾರ ಆಗೋದ್ ಮುಖ್ಯ. ನಡೀರಿ ಹೋಗೋಣ. ಸರಿ ನಡಿ. ಏನೋ ಗೋವಿಂದು, ತಣ್ಣಗೇನಾದ್ರು ತಗೊಂಡ್ ಬರ್ತೀನಿ ಅಂತ ಹೋದವನು ಬರಿಗೈಯಲ್ಲಿ ಬರ್ತಿದ್ಯಾ? ಅದು ನಿಮ್ಮ ಹತ್ರ ಏನೋ ಕೇಳೋದಿತ್ತು ಅಮ್ಮರೆ, ಅದಕ್ಕೆ ಆಮೇಲೆ ಮಾಡ್ಕೊಂಡ್ ಬರೋಣ ಅಂತ ಬಂದೆ. ಏನೋ ಮನೆ ಸೊಸೆನೆ ಸುಮ್ನೆ ನಿಂತಿದ್ದಾಳೆ, ನೀನ್ ನನ್ನ ಪ್ರಶ್ನೆ ಮಾಡ್ತೀಯಾ? ಅಮ್ಮರ ಬೇಜಾರ್ ಮಾಡ್ಕೋಬೇಡಿ. ಇಷ್ಟು ವರ್ಷದಿಂದ ಈ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಒಂದು ದಿವ್ಸಕ್ಕೂ ನಿಮ್ಮನ್ನ ನೋಡ್ಲಿಲ್ಲ. ಹಾಗಾಗಿ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ನೀನ್ ಸತ್ಕಾರ ಶುರು ಮಾಡೋದಾ? ಹಾಗಲ್ಲ ಅಮ್ಮ, ನೀವ್ ಯಾರು ಅಂತ ಗೊತ್ತಾದ್ರೆ ನಿಮ್ಮ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗತ್ತೆ. ಹಾಗಾಗಿ ಕೇಳ್ತಾ ಇದೀವಿ ಅಷ್ಟೇ. ಮನೆಯವ್ರನ್ನೆಲ್ಲ ಕರೀದೇನೆ ನನ್ನ ಬಗ್ಗೆ ತಿಳ್ಕೊಂಡು ನಿಮ್ಗೇನಾಗ್ಬೇಕಾಗಿದೆ? ಹೋಗಿ, ಮೊದಲು ಹೋಗಿ ರಾಜೇಶ್ವರಿನ್ ಕರೀರಿ. ಅಮ್ಮವ್ರೆ ನೀವ್ ಯಾರು ಅಂತ ಹೇಳಿದ್ರೆ ಇಂಥವ್ರು ಬಂದವ್ರೆ ಅಂತ ಅವ್ರಿಗೆ ಹೇಳ್ಬೋದು ಅಮ್ಮವ್ರೆ. ಈಗ ನಾನು ಯಾರು ಅಂತ ಹೇಳಲಿಲ್ಲ ಅಂದ್ರೆ ನೀವು ಹೋಗಿ ಕರೆಯೋದಿಲ್ವಾ? ಪರವಾಗಿಲ್ಲ ಬಿಡಿ.